ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲಲ್ಲಿ ಇವತ್ತು ಒಂದು ಬ್ಯೂಟಿಫುಲ್ ಎಂಬ್ರಾಯ್ಡಿಂಗ್ ಡಿಸೈನ್ನ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಸೊ ಇದು ಇವಾಗ ಟ್ರೆಂಡಿಂಗಲ್ಲಿರೋಂಥ ಡಿಸೈನು. ಇದು ಬಂದು ಬ್ಯಾಕ್ ಆಗಿರುತ್ತೆ. ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಇವಾಗ ವರ್ಕ್ ಆಗುವಾಗಲೇ ನಾನು ಟ್ರಿಮ್ ಮಾಡಿದ್ದೀನಿ. ಇದು ಇನ್ನೂ ಟ್ರಿಮ್ ಆಗಬೇಕಾಗಿರೋದು. ಕೆಲವ್ರು ಅಂದ್ಕೊತಾರೆ ಇದರಲ್ಲಿ ಟ್ರಿಮ್ಮಿಂಗ್ ಏನೂ ಇರಲ್ಲ, ಪೀಸ್ ಹಾಕಿದ ತಕ್ಷಣವೇ ನಮಗೆ ವರ್ಕ್ ಮಾಡಿ ಕೊಟ್ಬಿಡ್ತಾರೆ ಅಂತ. ಅದಕ್ಕೂ ಟೈಮಿಂಗ್ಸ್ ಇರುತ್ತೆ. ಸಿಂಪಲ್ ಡಿಸೈನ್ಗೆ ಒಂದು ಟೈಮಿಂಗ್ಸ್ ಇರುತ್ತೆ, ಗ್ರ್ಯಾಂಡ್ ಡಿಸೈನ್ಗೆ ಒಂದು ಟೈಮಿಂಗ್ಸ್ ಇರುತ್ತೆ. ಸೊ ಇದು ನೋಡಿ, ಇಷ್ಟು 2 ಲೈನ್ಗೆ 2 ಹಾರ್ಸ್ ಇದೆ. ಸೊ ನಾವು ಸ್ಪೀಡ್ ಮಾಡಿದ್ರೆ ಥ್ರೆಡ್ ಕಟ್ ಆಗುತ್ತೆ. ಅದನ್ನು ಜನ ಅರ್ಥ ಮಾಡ್ಕೊಳ್ಳಲ್ಲ. ಹಾಕಿದ ತಕ್ಷಣವೇ ವರ್ಕ್ ಆಗಿಬಿಡುತ್ತಲ್ಲ, ಬೇಗ ಮಾಡಿಕೊಟ್ಬಿಡಿ ಅಂತಾರೆ. ಸೊ ನಾನು ಬೆಳಗ್ಗೆಯಿಂದ ಇವತ್ತು ಇದಕ್ಕೆ ಆಫ್ಟರ್ನೂನ್ ನಾನು ಪೀಸ್ ಹಾಕಿರೋದು. ಇದಿನ್ನೂ ಕೂಡ ಫಿನಿಶ್ ಆಗಿಲ್ಲ. ಏನಕ್ಕಂತ ಹೇಳಿದ್ರೆ ಬಟ್ಟೆ ಥಿಕ್ನೆಸ್ ಇದೆ. ಸೊ ಅದು ಥ್ರೆಡ್ಡು ನಮಗೆ ಕಟ್ ಆಗ್ತಾನೇ ಇರುತ್ತೆ. ಬೇಗ ಬೇಗ ಆದರೆ ನಮಗೂ ವರ್ಕ್ ಮಾಡೋದಕ್ಕೆ ಈಸಿ ಅನಿಸುತ್ತಲ್ವ. ಕೆಲವ್ರಿಗೆ ಅರ್ಥ ಆಗುತ್ತೆ ಅದು ನಾವು ಹೇಳೋದು. ಅದನ್ನ ಇಲ್ಲೇ ಬಂದು ಲೈವಾಗಿ ನೋಡಿದ್ರೆ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ ನಾನು ಹೇಳಿದ್ರು ಕೂಡ. ಸೊ ನೋಡಿ, ಇದು ಟ್ರಿಮ್ ಮಾಡಿರೋದ್ರಿಂದ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ಕೆಲವೊಂದು ಡಿಸೈನಲ್ಲಿ ಟ್ರಿಮ್ಮಿಂಗ್ ಇಲ್ಲದೇ ಇರುತ್ತೆ, ಕೆಲವೊಂದರಲ್ಲಿ ಹೆವಿ ಟ್ರಿಮ್ಮಿಂಗ್ ಇರುತ್ತೆ. ಇದು ಒಂದು ನಾರ್ಮಲ್ ರೇಂಜಲ್ಲಿ ಇದೆ. ಇದು ಪೀಸೆಲ್ಲ ವರ್ಕ್ ಆದಮೇಲೆ ನಾವು ಪೀಸ್ನ ಸ್ಟ್ಯಾಂಡಿಂದ ರಿಮೂವ್ ಮಾಡಿಕೊಂಡು ಟೇಬಲಿಂದ ನಾವು ಟ್ರಿಮ್ ಮಾಡಿ ಕಸ್ಟಮರ್ಗೆ ಕೊಡಬೇಕು. ಸೊ ಈ ಥರ ಇರುವಾಗ ನಮಗೆ ಟೈಮ್ ತೊಗೊಳುತ್ತೆ. ಇವತ್ತು ಕೊಟ್ಬಿಟ್ಟು ನಾಳೆ ಕುಡಿಯಕ್ಕ ಅಂತ ಹೇಳ್ತಾರೆ. ಸೊ ನಾವು ಫಸ್ಟು ವರ್ಕ್ ತೊಗೊಂಡಿರೋದು ಫಸ್ಟು ಫಿನಿಷ್ ಮಾಡಬೇಕಾಗತ್ತೆ. ಸೊ ಬೇಗ ನಿಮ್ಗೆ ವರ್ಕ್ ಬೇಕಿತ್ತಂದರೆ ಫಸ್ಟೇ ನಮಗೆ 1 ವೀಕ್ ಮುಂಚೆನೇ ಕೊಟ್ಟರೆ ನಾವು ಕೂಡ ಬೇಗ ಮಾಡಿಕೊಡ್ತೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.